ನಿರ್ಮಾಣದಲ್ಲಿ ಮಾರ್ಕಿಂಗ್ ಮಾಡೋದು ಬಹಳ ಮುಖ್ಯವಾದ ಒಂದು ಕೆಲಸ. ಈ ಒಂದು ಕೆಲಸ ನಾವು ನಕ್ಷೆಯ ಪ್ರಕಾರ ಮಾಡಿಲ್ಲ, ಮೂಲೆ ಮಟ್ಟಕ್ಕೆ ಅಥವಾ ರೈಟ್ ಆಂಗಲ್ಗೆ ಸೆಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಬಹಳ ಕ್ಲಿಷ್ಟಕರವಾಗಿ ಕಂಡುಬರುತ್ತೆ. ಇದನ್ನ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಖಾಲಿ ಜಾಗದಲ್ಲಿ ಒಂದು ಲೈನ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ಮೇಲೆ ನಾವು 3, 4, 5 ಮೆಥಡ್ ಅನ್ನ ಉಪಯೋಗಿಸಿ ಮೂಲೆ ಮಟ್ಟವನ್ನ ನೋಡ್ಕೊಳ್ಬೇಕು. ಏನಿದು 3, 4, 5 ಮೆಥಡ್ ಅಂತ ಹೇಳಿದ್ರೆ ಸಿಂಪಲ್ ಕಣ್ರಿ. ನಾವು ಏನ್ ಶಾಲೆಗಳಲ್ಲಿ ಪೈಥಾಗರನ್ ಥಿಯರಮ್ ಅಂದ್ರೆ a² + b² = c² ಅಷ್ಟೇ. ಈ ರೀತಿ ಪೈಥಾಗರಲ್ ಥಿಯರಮ್ ಅನ್ನ ಬಳಸಿಕೊಂಡು ನಾವು 2 ಲೈನ್ಗಳನ್ನ ಸೆಟ್ ಮಾಡಿಕೊಂಡ ಮೇಲೆ ಪ್ಲಾನ್ ನ ಅನುಸಾರ ಇನ್ನೆರಡು ಲೈನ್ಗಳನ್ನ ಸೆಟ್ ಮಾಡಿಕೊಂಡು ನಕ್ಷೆಯನ್ನ ಸಿದ್ಧಪಡಿಸಿಕೊಳ್ಬೇಕಾಗುತ್ತೆ. ಈಗ ಒಂದು ಚೌಕಟ್ಟು ಸಿದ್ಧವಾಗಿದೆ. ಈ ಒಂದು ಚೌಕಟ್ಟು ರೈಟ್ ಆಂಗಲ್ ನಲ್ಲಿ ಇದೆಯಾ ಅಂತ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಡಯಾಗ್ನಲ್ಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಡಯಾಗ್ನಲ್ಸ್ ಸರಿಯಾಗಿದೆ ಅಂತ ನೀವು ಖಾತರಿ ಪಡಿಸಿಕೊಂಡ ಮೇಲೆ ಪ್ಲಾನ್ ನ ಅನುಸಾರ ನೀವು ಫೂಟಿಂಗ್ ಮಾರ್ಕಿಂಗ್ ಗಳನ್ನ ಈ ರೀತಿ ಮಾಡ್ಕೊಂಡ್ರೆ ಕೆಲಸಗಳ ಸರಿಯಾದ ಮಾರ್ಗದಲ್ಲಿ ಅಚ್ಚುಕಟ್ಟಾಗಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಈಗ ಗೊತ್ತಿರೋ ಹಾಗೆ ಲೇಔಟ್ಗಳಲ್ಲಿ ನಾವು ಮನೆಗಳು ಜಾಸ್ತಿ ಮಾಡೋದ್ರಿಂದ ಲೇಔಟ್ಗಳಲ್ಲಿ ನಾವು ರೈಟ್ ಆಂಗಲ್ ಅನ್ನ ಸೆಟ್ ಮಾಡಿ ಒಂದು ಪ್ಲಾನ್ ಅನ್ನ ನಿಖರವಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ನಾವು ಇನ್ನೊಬ್ಬರ ಜಾಗವನ್ನ ಆಕ್ರಮಿಸೋ ಸಾಧ್ಯತೆ ಬಹಳ ಇರುತ್ತೆ. ಹಂಗಾಗಿ ಪ್ಲಾನಿಂಗ್ ಅನ್ನೋದು ಬಹಳ ಮುಖ್ಯವಾಗುತ್ತೆ.